ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕುಡಿಯಲು ನೀರು ಕೊಡಿ, ನಾವು ಮನುಷ್ಯರೇ, ನೀರಿಗಾಗಿ ದಲಿತ ಮಹಿಳೆಯರು ಪರದಾಟ, ಗಮನ ಕೊಡದ ಇರಸವಾಡಿ ಪಿಡಿಒ. ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದ ದಲಿತರ ಕಾಲೋನಿಯಲ್ಲಿ ದಲಿತರ ಮಹಿಳೆಯರು ಖಾಲಿ ಬೆಂದಿಗೆಯನ್ನ ಇರಿಸಿ ಪಿಡಿಒಗೆ ಇಡೀ ಶಾಪ ಹಾಕಿ ಶನಿವಾರ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತರ ಕಾಲೋನಿಯಲ್ಲಿ ಕಳೆದ 40 ದಿನಗಳಿಂದಲೂ ಕುಡಿಯುವ ನೀರಿಲ್ಲದೆ ಬೇರೆ ಸಮುದಾಯದ ಬೀದಿಗಳಿಗೆ ದಲಿತ ಮಹಿಳೆಯರು ತೆರಳಿ ನೀರು ತರುವಂತಾಗಿದೆ ಹಾಗೂ ಇಲ್ಲಿನ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಸಂಬಂಧ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅನೇಕ ಬಾರಿ ದೂರು ಕೊಟ್ಟರೂ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ತಮ್ಮ ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ. ವಾಟರ್ ಮನ್ಗೆ ಹೇಳಿದ್ರೆ ಪಿಡಿಒ ಕೇಳಿ, ಪಿಡಿಒ ಕೇಳಿದ್ರೆ ವಾಟರ್ ಮನ್ಗೆ ಹೇಳಿದ್ದೀನಿ, ಅವರು ಮಾಡಿಲ್ಲ ಅಂತ ಹೇಳ್ತಾರೆ. ಬೇರೆ ಸಮುದಾಯದ ಪರ ಇಲ್ಲಿನ ಪಿಡಿಒ ಹೆಚ್ಚು ಗಮನ ಹರಿಸ್ತಾರೆ. ದಲಿತರು ಅಂದ್ರೆ ಯಾವುದೇ ಕೆಲಸವನ್ನ ಮಾಡದೆ ತಾರತಮ್ಯ ಮಾಡುತ್ತಿದ್ದಾರೆಂದು ದಲಿತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿನ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂದೆ ಖಾಲಿ ಬಿಂದಿಗೆ ಇರಿಸಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಒಂದು ತಿಂಗಳಿಂದ ನೀರೇ ಬರ್ತಾ ಇಲ್ಲ. ಮತ್ತೆ ನೀವು ಕಂಪ್ಲೇಂಟ್ ಮಾಡಿದ್ರೆ 15 ದಿನ ಆಯ್ತು, ರೆಡಿ ಮಾಡಿಸ್ತೀವಿ ಅಂತ ಇದ್ರೆ ಏನೂ ರೆಡಿ ಮಾಡಿಸಿಲ್ಲ. ನಾವು ನೀರಿಲ್ಲ ಪಕ್ಕದ ಬೀದಿಗೆಲ್ಲ ಹೋಗಿ ತರ್ತಾ ಇದೀವಿ. ಅವ್ರಿಗೂ ನೀರು ಬೇಕು, ಆದರೂ ತಗೊಳ್ಳಿ ಅಂದ್ರೆ ಎಷ್ಟು ಅಂತ ತರೋಕ್ಕಾಗುತ್ತೆ ಸರ್. ದಿನನಿತ್ಯದಲ್ಲಿ ನೀರು ಬೇಕಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣದಿಂದನೂ ಬೇಕು. ಪ್ರತಿಯೊಬ್ಬರಿಗೂ ಕಷ್ಟ ಇರ್ತದೆ. ಅದನ್ನ ಕ್ಲಿಯರ್ ಮಾಡ್ಕೊಡಿ ಸಮಸ್ಯೆ. ನೀವು ಕಂಪ್ಲೇಂಟ್ ಯಾರಿಗೂ ಮಾಡಿಲ್ವಾ? ಮಾಡಿದ್ರೆ ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ. ಅವರು ಮಾಡಿಸ್ತೀವಿ ಅಂತಿದ್ದಾರೆ. ಅವರು ಯಾವುದಾದ್ರು ಅವ್ರಿಗೂ ನೀರು ಬೇಕು. ಆದ್ರೂ ನಾವು ಎಲ್ಲರೂ ಒಬ್ಬರು ಹೋದ್ರೇನೋ ಪರವಾಗಿಲ್ಲ. ಇಡೀ ಬೀದಿಯವರೆಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ತುಂಬಾ ಸಮಸ್ಯೆ ಆಗ್ತಾ ಇದೆ. ನಮ್ಮ ಸಮಸ್ಯೆನ ನಾವು ಬೇರೆಯವ್ರ ಬೀದಿಲಿ 1 ದಿನ ಬಿಡ್ತಾರೆ, 2 ದಿನ ಬಿಡ್ತಾರೆ. ನೋಡಿ ಹಣ್ಣು ಮಾತಾಡೇನ ನೀರಿನ ಸಮಸ್ಯೆನ ಮಧ್ಯವಾಡ್ರಕ್ಕ ನೀರಿಲ್ಲ. 1 ತಿಂಗಳಿಂದ ನೀರಿಲ್ಲ. ನಮ್ಗೆ ನೀರು ಬರ್ತಾ ಇಲ್ಲ. ನಮಗೆ ನೀರು ಬೇಕು. ನಮ್ಗೆ ಹೀಗೆ ಮಾಡಿ ಮೊದ್ಲೊಂದ್ಸರಿ ಇರ್ಸೋಡಿ ಗ್ರಾಮ ಪಂಚಾಯತಿ ಇರ್ಸೋಡಿ ಈ ಆದಿ ಕರ್ನಾಟಕ ಬೀದಿನಲ್ಲಿ ಹೆಚ್ಚು ಕಡಿಮೆ 40 ಮನೆಗಳಿಗೆ ನೀರು 15 ದಿನದಿಂದ ನೀರು ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ನಾವು ಪಿಡಿಒ ಅವರು ಕಂಪ್ಲೇಂಟ್ ಮಾಡಿದ್ದೀವಿ, ಸಂಬಂಧಪಟ್ಟ ಮೆಂಬರ್ಗಳು ಕಂಪ್ಲೇಂಟ್ ಮಾಡಿದ್ದೀವಿ, ಅಧ್ಯಕ್ಷನ ಕಂಪ್ಲೇಂಟ್ ಮಾಡಿದ್ದೀನಿ. ಇದುವರೆಗೂ ಕೂಡ ನಮ್ಮ ಬೀದಿಗೆ ನೀರು ಸಮಸ್ಯೆ ಬಗೆಹರಿದಿಲ್ಲ. ರಾತ್ರಿ ಕೂಡ ಬೆಳಿಗ್ಗೆನೂ ಬರಲ್ಲ, ರಾತ್ರಿ ಕೊಡಲ್ಲ. 15 ದಿನಗಳ ಕಾಲ ನಾವು ಇಷ್ಟು ಜನ 21 ತಿಂಗಳು ಹೆಚ್ಚು ಕಡಿಮೆ ಬೇರೆ ಬೀದಿನಲ್ಲಿ ಹೋಗಿ ತರ್ತಾ ಇದೀವಿ. ನಮ್ಮ ಆದಿ ಕರ್ನಾಟಕ ಬೀದಿಗೆ ಮಾತ್ರ ಬರಲ್ಲ. ಇನ್ನು ಮಿಕ್ಕಿದ ಎಲ್ಲಾ ಸಮುದಾಯಕ್ಕೂ ನೀರು ಸೌಲಭ್ಯ ಚೆನ್ನಾಗಿದೆ. ನಮ್ಮ ಸಮುದಾಯಕ್ಕೆ ಈ ರೀತಿ ಯಾಕೆ ಕಾರಣವೇನಾಗಿತ್ತು? ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಈ 15 ದಿನ ಆಯ್ತು ಅವ್ರಿಗೆ ಪಿಡಿಒ ಅವ್ರಿಗೆ ಹೇಳಿ, ಅಧ್ಯಕ್ಷರಿಗೆ ಹೇಳಿ, ಆದರೂ ಕೂಡ ಒಂದು ವಿತ್ತಿನ ನೀರು ಸಮಸ್ಯೆ ಆದಾಗ 24 ಗಂಟೆ ಒಳಗಡೆ ಬಗೆಹರಿಸ್ತಾರೆ. ಅವರು ಒಂದು ವಾರದ ಕೂಡ ಆದರೂ ಕೂಡ ಇನ್ನೂ JCB ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಸಮುದಾಯ ಕಂಡ್ರೆ ಈ ರೀತಿ ಇವ್ರು ಮಾಡ್ತಾ ಇದ್ದಾರೆ, ಇಲ್ಲ ಬೇರೆ ಏನಾದ್ರು ಉದ್ದೇಶ ಇದೆಯಾ ಅದು ನಮ್ಗೆ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಕೂಡ ಕ್ರಮ ವಹಿಸಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೂಡ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ. ಅಧ್ಯಕ್ಷರು ಹೇಳಿದೀವಿ, ಅಧ್ಯಕ್ಷರು ಕೂಡ ಬಗೆಹರಿಸಿಲ್ಲ. ಇದ್ರ ಬಗ್ಗೆ ನೀವು ಮಾಧ್ಯಮದವರು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ನಮ್ಗೆ ಆಗಿರೋ ಅನ್ಯಾಯಕ್ಕೆ ವಿತ್ತಿನ 24 ಗಂಟೆ ಒಳಗಡೆ ನಮಗೆ ನೀರು ಬರ್ಸಕ್ಕೆ ಮಾಡಿ ನಮ್ಮ ಒಂದು ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ನಿಮ್ಮ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು ಸರ್? ಸುರೇಶ್ ಅಂತ ಇರ್ಸವಾಡಿ ಗ್ರಾಮದವರು.